ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳ ಪಾತ್ರ ಹೇಗಿತ್ತು ಅನ್ನೋದ್ರ ಬಗ್ಗಿನ ಮಾಹಿತಿ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ A5 ನಂದೀಶ್, ಚಾರ್ಜ್ ಶೀಟ್ನಲ್ಲಿ ನಂದೀಶ್ ಪಾತ್ರದ ಬಗ್ಗೆ ಉಲ್ಲೇಖ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ಕಾರ್ನಲ್ಲಿ ಮೃತದೇಹ ಇಟ್ಟಿದ್ದ. ಮೃತದೇಹ ಹೊತ್ಕೊಂಡು ಬಂದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಹಾಗೇನೆ ನಂದೀಶ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿತ್ತು. ನಂದೀಶ್ ಹಲ್ಲೆ ಮಾಡಿದ್ದಕ್ಕೆ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ನಂದೀಶ್ ಪಾತ್ರದ ಬಗ್ಗೆ ಉಲ್ಲೇಖ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳು. ಈ 17 ಮಂದಿ ಆರೋಪಿಗಳ ಪಾತ್ರ ಏನು, ಯಾವ ರೀತಿಯಾಗಿ ರೇಣುಕಾಸ್ವಾಮಿಯ ಮೇಲೆ ಕ್ರೌರ್ಯವನ್ನ ಒಬ್ಬೊಬ್ರು ಮೆರೆದಿದ್ರು, ಇದೆಲ್ಲದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ. A1 ಪವಿತ್ರ, A2 ದರ್ಶನ್, A3 ಪವನ್, ಹಾಗೆಯೇ ಇನ್ನುಳಿದಂತಹ ಆರೋಪಿಗಳು ಪ್ರದೋಷ್ ಇರಬಹುದು, ನಂದೀಶ್ ಇರಬಹುದು, ರಾಘವೇಂದ್ರ ಇರಬಹುದು, ಅನುಕುಮಾರ್, ರವಿ, ಎಲ್ಲರ ಪಾತ್ರದ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ. ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿದ್ದು ಕನ್ಫರ್ಮ್. ಫೋಟೋ ಕಳಿಸಿರುವ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಇನ್ಸ್ಟಾಗ್ರಾಮ್ ಸಂಸ್ಥೆಯಿಂದ ಬಂದ ಮಾಹಿತಿಯಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋವನ್ನ ಕಳಿಸಿದ್ದ ತನ್ನ ಅಕೌಂಟ್ನಿಂದ. ಪವಿತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫೋಟೋವನ್ನ ಕಳಿಸಿದ್ದ, ಅದು ಕನ್ಫರ್ಮ್ ಆಗಿದೆ, ದೃಢಪಟ್ಟಿದೆ. ಅಶ್ಲೀಲ ಫೋಟೋ ಮತ್ತು ಮೆಸೇಜ್ ಅನ್ನ ಕಳಿಸಿರೋದು ಪತ್ತೆಯಾಗಿದೆ. ಇದರ ಬಗ್ಗೆ ಪೊಲೀಸರು ಖಚಿತಪಡಿಸಿದ್ದಾರೆ ಕೂಡ. ಹೌದು, ಆತ ಫೋಟೋ ಮತ್ತು ಮೆಸೇಜಸ್ ಅನ್ನ ಕಳಿಸಿದ್ದು ನಿಜ. ಇನ್ಸ್ಟಾಗ್ರಾಮ್ನಿಂದಲೇ ಅದರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ಗೆ ಪತ್ರವನ್ನ ಬರೆದಿದ್ರು. ಪೊಲೀಸರ ಮನವಿಯ ಹಿನ್ನೆಲೆಯಲ್ಲಿ ಇನ್ಸ್ಟಾಗ್ರಾಮ್ನಿಂದ ಮಾಹಿತಿ ಕೂಡ ಸಿಕ್ಕಿದೆ. ರೇಣುಕಾಸ್ವಾಮಿ ಐಡಿ ಸಮೇತ ಪತ್ರವನ್ನ ಬರೆದಿದ್ರು ಪೊಲೀಸರು. ಇನ್ಸ್ಟಾಗ್ರಾಮ್ನವರು ಕೊಟ್ಟ ಮಾಹಿತಿಯಲ್ಲಿ ಎಲ್ಲವೂ ಕೂಡ ಪತ್ತೆಯಾಗಿತ್ತು. ಇದೀಗ ಆ ಅಂಶವನ್ನ ಕೂಡ, ಆ ಮಾಹಿತಿಯನ್ನ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಈಗಾಗಲೇ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮತ್ತು ಫೋಟೋಸ್ ಅನ್ನ ಕಳಿಸಿದ್ದು ಕನ್ಫರ್ಮ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಿಂದಲೂ ಕೂಡ ಮಾಹಿತಿ ಸಿಕ್ಕಿದೆ. ಇವತ್ತಿಷ್ಟೆಲ್ಲ ಆಗಿದೆ. 17 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. 17 ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇವೆ ಅನ್ನೋದಕ್ಕೆ ಕಾರಣನೇ ರೇಣುಕಾಸ್ವಾಮಿ ಕಳಿಸಿದಂತಹ ಆ ಒಂದು ಮೆಸೇಜ್ ಮತ್ತು ಫೋಟೋಸ್. ಮಧುಶ್ರೀ, ಇದು ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ನಡುವೆ ಏನು ಈ ಒಂದು ಮೆಸೇಜ್ ಚಾಟಿಂಗ್ ಆಗಿತ್ತು, ಇದು ಸಂಬಂಧಪಟ್ಟದ್ದು ಇದು ಒಂದು ಕಡೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಕೆಲವೊಂದಷ್ಟು, ಯಾಕೆಂದರೆ ರೇಣುಕಾಸ್ವಾಮಿ ಮೊಬೈಲು ಮಿಸ್ಸಿಂಗ್ ಆಗುತ್ತೆ. ಕೊಲೆಯಾದ ಸ್ಪಾಟಲ್ಲೇ ಆತನ ಮೊಬೈಲ್ ಏನಿತ್ತು, ಆತ ಯೂಸ್ ಮಾಡ್ತಾ ಇದ್ದಿದ್ದ ಮೊಬೈಲ್ ಇರೋದಿಲ್ಲ. ಅಕ್ಯೂಸ್ಗಳು ತೊಗೊಬಂದು ಅಲ್ಲಿ ಏನು ಬಾಡಿಯನ್ನು ಬಿಸಾಕಿದ್ರು ರೇಣುಕಾಸ್ವಾಮಿ, ಅಲ್ಲೇ ಪಕ್ಕದಲ್ಲೇ ಅದನ್ನು ಕೂಡ ಮೊಬೈಲನ್ನು ಕೂಡ ಡ್ರೈನೇಜ್ಗೆ ಬಿಸಾಕಿ ಎಸ್ಕೇಪ್ ಆಗಿದ್ರು. ಈ ಸಂಬಂಧಪಟ್ಟಂತೆ ಸಾಕಷ್ಟು 4-5 ದಿನಗಳ ಕಾಲ ಆತನ ಮೊಬೈಲ್ಗಾಗಿ ಫೋರ್ಸ್ ಇರ್ಬೋದು, ಲೋಕಲ್ ಪೊಲೀಸರು ಇರ್ಬೋದು, ಎಲ್ಲವೂ ಕೂಡ ಹುಡುಕಾಟ ಮಾಡ್ತಾರೆ. ಆದರೆ ಆತನ ಮೊಬೈಲ್ ಕೂಡ ಸಿಗೋದಿಲ್ಲ. ಅಂತಿಮವಾಗಿ ಆತನ ಅಕೌಂಟ್ ಏನಿತ್ತು, ಅಂದರೆ ರೇಣುಕಾಸ್ವಾಮಿ ಯೂಸ್ ಮಾಡ್ತಾ ಇದ್ದಂಥ ಅದು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಕಂಪ್ಲೀಟಾಗಿ ಒಂದು ಸಿಮ್ ಕಾರ್ಡ್ ತೊಗೊಂಡು, ಅಂದರೆ ಒಂದು ಡೂಪ್ಲಿಕೇಟ್ ಸಿಮ್ ಕಾರ್ಡ್ ತೊಗೊಂಡು ಅದಕ್ಕೆಲ್ಲವೂ ಕೂಡ ಏನೇನು ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದೆ ಎಲ್ಲವೂ ಕೂಡ ಅಕೌಂಟನ್ನು ಒಂದು ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೇನು ಅಕೌಂಟ್ ಕಂಪ್ಲೀಟಾಗಿ ಅದನ್ನು ಇನ್ಸ್ಟಾಗ್ರಾಮ್ ಸಂಸ್ಥೆಗಿರ್ಬೋದು, ಸಂಬಂಧಪಟ್ಟಂಥ ಸಂಸ್ಥೆಗಳಿಗೆ ಕಳಿಸಿ ಏನೇನು ಚಾಟಿಂಗ್ ಆಗಿತ್ತು ಕಳೆದ 1 ವರ್ಷದಿಂದ ಎಲ್ಲವೂ ಕೂಡ ಅದನ್ನು ರಿಟ್ರೀವ್ ಮಾಡ್ಕೋತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ ಏನು ಪವನ್ ಅಂತ ಪವಿತ್ರ ಗೌಡ ಹೆಸರಲ್ಲಿ ಆತ ಚಾಟಿಂಗ್ ರೇಣುಕಾಸ್ವಾಮಿ ಜೊತೆ ಮಾಡ್ತಾ ಇರುವಂಥದ್ದು, ಅಶ್ಲೀಲವಾಗಿ ಆತ ಮೆಸೇಜ್ ಕಳಿಸ್ತಾ ಇರೋದು ಎಲ್ಲವೂ ಕೂಡ ಸಿಗುತ್ತೆ. ಅದು ಒಂದು ಕಡೆ. ಅಂದರೆ ಅಲ್ಲಿಂದ ಟ್ರಿಗರ್ ಆಯಿತು ಅನ್ನೋದು ಕೂಡ ಹೇಳಿದ್ರು ಕೂಡ ಅಂತಿಮವಾಗಿ ಕೊಲೆಯಲ್ಲಿ ಅದನ್ನು ಬೇರೆ ಬೇರೆ ದಾರಿಗಳಿದ್ದಾವೆ. ಅದನ್ನು ಅವನ ವಿರುದ್ಧ ಕಂಪ್ಲೇಂಟನ್ನು ಕೊಡುವಂಥದ್ದು, ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡುವಂಥದ್ದು, ಇದು ಬೇರೆ ಬೇರೆ ದಾರಿಗಳಿದೆ. ಆದರೆ ಏಕಾಏಕಿ ಆತನನ್ನು ಚಿತ್ರದುರ್ಗದಿಂದ ಕರ್ಕೊಬಂದು ಕಿಡ್ನಾಪ್ ಮಾಡ್ಕೊಬಂದು ಇಲ್ಲಿ ಬಂದು ಕೊಲೆ ಮಾಡಿ ಬಾಡಿಯನ್ನು ಬಿಸಾಕೋದು ಎಷ್ಟು ಮಟ್ಟಿಗೆ ಸರಿ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷಿಗಳು ಕೂಡ ಇದ್ದಾವೆ. ಇದು ಆತ ಮಾಡಿದ ತಕ್ಷಣ ಇದಕ್ಕೆ ಮಾಡಬೇಕು. ಅಂದರೆ ಆತ ಮೆಸೇಜ್ ಅಶ್ಲೀಲಾಗಿ ಮೆಸೇಜ್ ಕಳಿಸ್ತಿದೆ ಅಂದರೆ ಪ್ರತಿದಿನ ಇವತ್ತು ಕೂಡ ನೀವು ಈ ಒಂದು ಪವಿತ್ರ ಗೌಡನ ಒಂದು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ಕಲ್ಲಿ ಆಕೆ ಅಕೌಂಟ್ ನೋಡಿದರೆ ಎಷ್ಟೋ ಜನ ಆಕೆಗೆ ಪಾಸಿಟಿವ್ ಆಗೋ ರಿಪ್ಲೈ ಮಾಡ್ತಾರೆ, ನೆಗೆಟಿವ್ ಆಗೋ ರಿಪ್ಲೈ ಮಾಡ್ತಾರೆ. ಪ್ರತಿಯೊಂದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಾರೆ, ಪರ ಇರ್ತಾರೆ, ವಿರುದ್ಧವಾಗಿರ್ತಾರೆ. ಈ ರೀತಿ ಕೂಡ ಕಂಟಿನ್ಯೂಸ್ ಆಗಿ ಎಲ್ಲವೂ ಕೂಡ ಯಾವುದೋ ಒಂದು
ಪೋಸ್ಟ್ ಹಾಕಿದಾಗ ಕಂಪ್ಲೀಟ್ ಆಗಿ ಕಾಮೆಂಟ್ ಆ ರೀತಿ ಸಿಗುವಂಥದ್ದು ಸಹಜ. ಆದರೆ ಇಲ್ಲಿ ಕೂಡ ಪರ್ಸನಲ್ ಆಗಿ ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಆತ ಮಾಡ್ದ ಅನ್ನೋದು ಕಾರಣಕ್ಕೆ ಕಾನೂನು ಇದೆ, ಅದಕ್ಕೆ ಬೇರೆ ಬೇರೆ ದಾರಿಗಳಿದ್ದಾವೆ. ಇದು ಒಂದು ಚಾರ್ಜ್ ಶೀಟಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಏನೇನಾಗಿತ್ತು ಇದಕ್ಕಿಂತ ಮುಂಚೆ, ಈ ಒಂದು ಕೊಲೆ ಆಗೋ ಮುಂಚೆ ಫಸ್ಟ್ ಹೇಗೆ ಪರಿಚಯ ಆಯಿತು, ಈಗ ಪವನ್ಗೆ ಈತ ಹೇಗೆ ಸಿಗ್ತಾನೆ, ಯಾಕೆಂದ್ರೆ ರೇಣುಕಾ ಸ್ವಾಮಿ ಅಂತ ಐಡೆಂಟಿಫೈ ಆಗಬೇಕಲ್ಲ, ಯಾರು ಕಳಿಸ್ತಾ ಇದ್ದಾರೆ ಪವಿತ್ರ ಗೌಡಗೆ ಒಬ್ಬ ವ್ಯಕ್ತಿ ಕಳಿಸ್ತಾ ಇದ್ದಾನೆ, ಯಾರು ಅಂತ ಆತ ಕಂಡಿಡಿಬೇಕು ಅಂತ ಪವನ್ ಅನ್ನೋನು ಬಳಕೆ ಮಾಡಿಕೊಂಡು ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ತಾನೇ ಪವಿತ್ರ ಗೌಡ ಅಂತ ಚಾಟಿಂಗ್ ಮಾಡ್ಕೊಳ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ರೇಣುಕಾ ಸ್ವಾಮಿ ನಾನು ಪವಿತ್ರ ಗೌಡಂಗೆ ಚಾಟಿಂಗ್ ಮಾಡ್ತಾ ಇದ್ದೀನಿ ಅಂತ ಆತನು ಕೂಡ ಮಾಡ್ಕೊಂಡಿರೋದು, ಅಷ್ಟಿಲ್ಲ ಮೆಸೇಜ್ಗಳನ್ನು ಕೂಡ ಕಳಿಸಿರೋದು. ಅಂತಿಮವಾಗಿ ಆತ ಎಲ್ಲಿದ್ದಾನೆ, ಯಾವ ಊರು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಇವ್ರಿಗೆ ಸಿಗುತ್ತೆ. ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿಂದ ಆಮೇಲೆ ದರ್ಶನ್ ಇನ್ಫಾರ್ಮೇಶನ್ ಕೊಡ್ತಾನೆ. ಈ ಸಂಬಂಧ ಪವನ್ ಹೋಗಿ ದರ್ಶನ್ಗೆ ಹೇಳಿದ ತಕ್ಷಣ ದರ್ಶನ್ ಆತನನ್ನು ಎತ್ತಾಕೋ ಬನ್ನಿ ಅಂತ ಕೂಡ ಹೇಳ್ತಾರೆ. ಚಿತ್ರದುರ್ಗದಿಂದ ಆತನನ್ನ ಅಲ್ಲೇ ಏನು ದರ್ಶನ್ ಅಭಿಮಾನಿಗಳ ಸಂಘದ ಏನಿದು ರಾಘವೇಂದ್ರ ಇರ್ಬೋದು, ಜೊತೆಗೆ ಆತನ ಸಹಚರ ಎಲ್ಲರೂ ಕೂಡ ಆತನನ್ನ ಕ್ಯಾಬ್ ಮಾಡಿಕೊಂಡು ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊ ಬರ್ತಾರೆ. ನಂತರ ಅಲ್ಲಿಗೆ ವಾರ್ ಮಾಡಿ ಕಳಿಸಿದ್ರು ಆಗೋದು ಆದರೆ ನಂತರ ಆಗಿದೆ ಬೆಳವಣಿಗೆ ಎಲ್ಲವೂ ಕೂಡ ನೀವು ಗಮನಿಸಿದ್ದೀರಾ ಕಂಪ್ಲೀಟ್ ಆಗಿ ಏನೇನು ಆಯ್ತು ಅನ್ನೋದು. ಅಂತಿಮವಾಗಿ ಈಗ ಇರುವಂತ ವಿಚಾರ ಅಂತಂದ್ರೆ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡಾಯ್ತು. ಯಾರ್ಯಾರ ಪಾತ್ರ ಅಂದ್ರೆ A1 ಇಂದ A17 ವರೆಗೂ ಅವರ ಪಾತ್ರ ಏನು, ಅವರ ರೋಲ್ ಏನು, ಅದಕ್ಕೆ ಬೇಕಾಗಿದ್ದಂತ ಎವಿಡೆನ್ಸ್ ಗಳೇನು, ಅವರು ಏನು, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಅಧಿಕಾರಿಗಳ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಅಥವಾ ಇದಕ್ಕೆ ಪೋಸ್ಟ್ ಮಾರ್ಟಮ್ ಫೋರೆನ್ಸಿಕ್ DNA ರಿಪೋರ್ಟ್, ಇವೆಲ್ಲವೂ ಕೂಡ ಈಗ ಅವರೆಲ್ಲರೂ ಕೂಡ ಈ ಒಂದು ಕೊಲೆಯಲ್ಲಿ ಪಾತ್ರ ಇದೆ ಅನ್ನೋದು ಕೂಡ ಸಾಬೀತಾಗಿದೆ. ಸಂಪರ್ಕದಲ್ಲಿರಿ ಕಿರಣ್, ಮಾಹಿತಿಯನ್ನ ಪಡಿತೀನಿ.